ಹಾಯ್ ಫ್ರೆಂಡ್ಸ್, ನಾವು ನಮ್ಮ ಹುಡುಗರೆಲ್ಲ ಸೇರಿ ಮಂತ್ರಾಲಯಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿ ರಾತ್ರಿ 10:30ಗೆ ಮನೆ ಬಿಟ್ಟರೆ ಫುಲ್ ಎಂಜಾಯ್ ಮಾಡ್ಕೊಂಡು ಜಾಲಿಯಾಗಿ ಮಾತುಗಳು ಹೇಳ್ಕೊಂಡು ಹೋದ್ರಿ. ನಾನು ಹೋಗಿದ್ದಿ ರೋಡಲ್ಲಿ ಫಸ್ಟ್ ಟೈಮು. ಹೋಗೋ ದಾರಿಯಲ್ಲಿ ಅನಂತಪುರ ಹತ್ರ ಇರುವ ಕಿಯಾ ಕಂಪ್ನಿ ನೋಡಿದೆ. ತುಂಬ ದೊಡ್ಡ ಕಂಪ್ನಿ ಅದು. ಹಾಗೆ ನೋಡಿಕೊಂಡು ಬೆಳಿಗ್ಗೆ 5 ಗಂಟೆಗೆಲ್ಲ ಮಂತ್ರಾಲಯಕ್ಕೆ ಹೋಗ್ಬಿಟ್ರಿ ಎಲ್ಲನೂ. ಅದು ಮಂತ್ರಾಲಯ ಅಲ್ಲ, ಸ್ವರ್ಗಾಲಯ ಅಂದರೂ ತಪ್ಪಿಲ್ಲ. ಅಲ್ಲಿ ಹೋಗಿದ ತಕ್ಷಣ ನಮ್ಮ ಮನಸ್ಸಲ್ಲಿ ಏನೋ ಒಂದು ಥರ ಖುಷಿ. ಆಗ ತಾನೇ ಸುಪ್ರಭಾತ ಸ್ಟಾರ್ಟ್ ಮಾಡಿದರು. ಅಲ್ಲಿನ ಗೋವುಗಳೆಲ್ಲ ಹೊರಗಡೆ ಬರುತ್ತಾ ಇದ್ದವು. ನಾವು ಅಲ್ಲೇ ಒಂದು ರೂಮ್ ತಗೊಂಡು ಎಲ್ಲರೂ ಸ್ನಾನ ಮಾಡಿ ಫುಲ್ ಫ್ರೆಶ್ ಆಗಿ ದೇವರ ಸನ್ನಿಧಿಗೆ 7 ಗಂಟೆಗೆ ಬಂದರೆ. ತುಂಬ ದಿನದಿಂದ ಹೋಗಬೇಕು ಅಂದ್ಕೊಳ್ತಾ ಇದ್ರಿ ನಮ್ಮ ಹುಡುಗೆಲ್ಲ. ಬಟ್ ಆಗಿಲ್ಲ. ಆ ದೇವರ ಕರುಣೆ ಇಲ್ಲದೆ ಅಲ್ಲಿ ಪ್ರವೇಶ ಇಲ್ಲ ಅನಿಸುತ್ತೆ. ಅದು ಎಲ್ಲರೂ ಹೇಳ್ತಾರೆ, ಅದು ನಿಜ ಅನಿಸುತ್ತೆ. ಒಳಗಡೆ ಹೋಗ್ತಾ ಇದ್ರೆ ನಮಗೆಲ್ಲ ಸ್ವರ್ಗದಲ್ಲಿ ನಡೀತಾ ಇದ್ದೀವೋ ಅನಿಸ್ಬಿಡ್ತು. ಅಷ್ಟು ಚೆನ್ನಾಗಿತ್ತು. ನಾವು ಹೋಗಿದಾಗ ಆಗ್ತಾನೆ ತುಂಬ ಜನ ಬರ್ತಾಯಿದ್ರು. ಫುಲ್ ರಶ್ಶು ಆಗ್ತಾಯಿತ್ತು. ನಮಗಂತೂ ಒಳ್ಳೆ ರಾಯರ ದರ್ಶನವೂ ಆಯಿತು. ಎಷ್ಟೇ ಆಗಲಿ ಮಂತ್ರಾಲಯಕ್ಕೆ ಹೋಗಿ ಬರಬೇಕಂದ್ರೆ ಒಂದು ಪುಣ್ಯ ಮಾಡಿರ್ಬೇಕು ಅನಿಸುತ್ತೆ. ಅಷ್ಟು ಚೆನ್ನಾಗಿದೆ. ಹೃದಯದ ನೋವನ್ನು ಪ್ರೀತಿಯ ಸುಧೆ ಮಾಡಿ ನಾಲ್ವರ ನಗಿಸುವುದೇ ಮನುಜಾನಂದ. ಬೆಲ್ಲದ ಕಣ